ಇಂಥವನ್ನು ಟೀಕೆ ಮಾಡೇ ಬರೀಬೇಕು ಅನ್ನೋ ಮಟ್ಟಕ್ಕೆ ಪತ್ರಕರ್ತರಿಗೆ ಮೊದಲೇ ಹೇಳಿ ಕಳಿಸ್ಬಿಡ್ತಾರೆ ಅನ್ನೋ ಮಟ್ಟಕ್ಕೆ ಮಾಧ್ಯಮಗಳು ಇವತ್ತು ಒಂಥರ ಈ ಮಾಧ್ಯಮ ಅಂದರೆ ಓ ಇದು ಪಾಠ, ಈ ಮಾಧ್ಯಮ ಓ ಇದು ಪಾಠ, ಹಾಗೆ ನಾವೇ ಥಟ್ಟಂತ ಹೇಳ್ಕೊಡ್ಬೋದು. ಈ ಮಾಧ್ಯಮ ಈ ಪಕ್ಷದ ಪರ, ಈ ಮಾಧ್ಯಮ ಈ ಪಕ್ಷದ ಪರ ಅಂತ. ಇದು ಬಂದರೂ ದೊಡ್ಡ ಸವಾಲು. ಕಾರಣ ಪತ್ರಕರ್ತರ ಸ್ವಾತಂತ್ರ್ಯವನ್ನು ಇವತ್ತು ಮ್ಯಾನೇಜ್ಮೆಂಟ್ಗಳು ಕಸಿದುಕೊಂಡಿವೆ. ಇದು ಮೊದಲನೇ ಆಗಿರೋ ತೊಂದರೆ. ಆ ಕಾರಣಕ್ಕೆ ಸಂಪಾದಕೀಯಗಳಿಗೆ ಎಲ್ಲೋ ಇದ್ದಂಥ ಚೂಪು, ಮನಸ್ಸು, ಹರಿತ, ತೀವ್ರತೆ, ತೀಕ್ಷ್ಣತೆ ಎಲ್ಲ ಹೊರಟೋಗಿದೆ. ಒಂದು ಕಾಲದಲ್ಲಿ ಸಂಪಾದಕೀಯ ಒಂದು ಪತ್ರಿಕೆ ಒಳಗಡೆ ಸಂಪಾದಕೀಯ ಅಂದರೆ ಅದು ಜನಗಳ ಧ್ವನಿ, ಜನಗಳ ಅಭಿಪ್ರಾಯ. ಹಾಗಾಗಿ ಈ ಪತ್ರಿಕೆ ಸಂಪಾದಕೀಯ ಬರೆದಿದೆ ಅಂದರೆ ಅದನ್ನು ಆಡಳಿತ ಪಕ್ಷದವರು, ಅಂದಿನ ಮುಖ್ಯಮಂತ್ರಿಗಳು ಎಷ್ಟು ಗಂಭೀರವಾಗಿ ಪರಿಗಣಿಸೋರು ಅಂದರೆ, ಅಯ್ಯೋ ನಮ್ಮ ವಿರುದ್ಧ ಬರ್ಕೊಳ್ತಿದ್ದಾರೆ ಈ ಪತ್ರಿಕೆ ಸಂಪಾದಕೀಯ, ಹಾಗಾಗಿ ನಮ್ಮಿಂದ ತಪ್ಪಾಗಿ ಇರುವ ರೀತಿ ಒಳಗಡೆ ಒಂದು ರೀತಿ ಅವರಿಗೆ ಪ್ರಜ್ಞೆ ಕಾಡ್ತಾ ಇತ್ತು. ಈಗ ಆ ಸಂಪಾದಕೀಯಗಳು ನಿತ್ಯ ಬರೀತಾ ಬರ್ಕಳಿಗಳು ಅನ್ನೋ ಥರದಲ್ಲಿ ಅವರು ಆಡಳಿತಗಾರರು ಅದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಬರೆಯೋ ಪತ್ರಿಕೆಗಳು ಕೂಡ ಈ ಸಂಪಾದಕೀಯ ಅಂದರೆ ಇದು ಅಲ್ಲಿಂದಲೂ ಪ್ರೇರಣೆಯಾಗಿ ಬರೆಸ್ಕೊಂಡಿರೋ ಸಂಪಾದಕೀಯ ಅಂತ ಜನನೂ ಕೂಡ ಗಂಭೀರವಾಗಿ ಪರಿಗಣಿಸಿದಂಥ ಪರಿಸ್ಥಿತಿ ಬಂದಿದೆ. ಈಗ ಟಿ ರಾಮಾಯಣ ಸಂಪಾದಕರು, ಖಾದ್ರಿ ಶಾಮಣ್ಣ, ಕನ್ನಡಪ್ರಭ ಸಂಪಾದಕರು, ಅವ್ರ ಸಂಪಾದಕೀಯಗಳು ಬಂದರೆ ಭಾಳ ಸರ್ಕಾರಗಳು ಅಷ್ಟು ಗಂಭೀರವಾಗಿ ಪರಿಗಣಿಸೋದು. ಲಂಕೇಶ್ ಭಾಳ ಇತ್ತೀಚೆಗೆ ಲಂಕೇಶ್ ಪತ್ರಿಕೆಯಲ್ಲಿ ಲಂಕೇಶು ಅವರು ಇದು ಗೊತ್ತಿತ್ತು ಲಂಕೇಶ್ಗೆ ಈ ಅಡ್ವರ್ಟೈಸ್ಮೆಂಟ್ಗಳು, ದುಡ್ಡು, ಇದಕ್ಕೆ ಪತ್ರಿಕೆನ ಮಾಡ್ಕೊಂಬಿಟ್ರೆ ಹಂಗಿ ಒಳಗಾಗ್ಬಿಡ್ತೀವಿ, ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಷ್ಟರ ಮಟ್ಟಿಗೆ ಹಾಳಾಗುತ್ತೆ ಅನ್ನೋ ಗೊತ್ತಿದ್ದರಿಂದಲೇ ಲಂಕೇಶು ನಾವು ಯಾರಿಂದಲೂ ₹1 ಜಾಹೀರಾತು ತಗೊಳ್ಳಲ್ಲ, ನಾನು ಹಾಗೆ ಪತ್ರಿಕೆಯನ್ನು ಚಂದ ಹಣದಿಂದಲೇ ನಡೆಸ್ತೀನಿ ಇರುವಂಥ ಒಂದು ಹಠ ತೊಟ್ಟು ಪತ್ರಿಕೆ ನಡೆಸ್ಕೊಂಡ್ಬಂದು ಲಂಕೇಶು ಹಾಗೆ ನಡೆಸಿದ್ರು ಕೂಡ. ಆ ಲಂಕೇಶ್ ಪತ್ರಿಕೆಯಲ್ಲಿ ಮಧ್ಯದಲ್ಲಿ ಟೀಕೆ ಟಿಪ್ಪಣಿ ಅಂತ ಬರೆಯೋರು, ಅದನ್ನು ಎಲ್ಲರೂ ಸರ್ಕಾರಗಳು ಅಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇತ್ತು. ಅದು ಲಂಕೇಶ್ ಪತ್ರಿಕೆಯ ಸಂಪಾದಕೀಯ ಇರ್ತಾಯಿದೆ. ಈ ಖಾದ್ರಿ ಶಾಮಣ್ಣವರು ಎಲ್ಲರೂ ಒಂದು ಸಂಪಾದಕೀಯನ ಫ್ರಂಟ್ ಪೇಜ್, ಸಾಮಾನ್ಯ ಸಂಪಾದಕೀಯ ಮಧ್ಯದ ಪುರ್ತಲ್ಲಿ ಇರುತ್ತೆ. ಅವರು ಖಾದ್ರಿ ಶಾಮಣ್ಣವರು ಭಾಳ ಸೀರಿಯಸ್ ಇಶ್ಯೂ ತಕ್ಷಣ ಫ್ರಂಟ್ ಪೇಜಲ್ಲಿ ಸಂಪಾದಕೀಯ ಹಾಕ್ಬಿಟ್ರೆ, ಇದು ಫ್ರಂಟ್ ಪೇಜಲ್ಲಿ ಬಂದಿದ್ದಾರೆ ಅಂತಂದರೆ ಇದರಲ್ಲಿ ಭಾಳ ಗಂಭೀರವಾದ ಸಮಸ್ಯೆ ಇದು ಅಂಥೇಳಿ ಅಷ್ಟರ ಮಟ್ಟಿಗೆ ಸರ್ಕಾರಗಳು ತಲ್ಲಣಗೊಂಡು ಗಡಗಡ ನಡುಗುತ್ತವು. ಪವಿತ್ರತೆ ಇದನ್ನು ಕಾಪಾಡಿಕೊಳ್ಳೋದು ಕೂಡ ಒಂದು ದೊಡ್ಡ ಸವಾಲಾಗ್ತಾ ಇದೆ. ನಾನು ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ದು 1972-73ರಲ್ಲಿ. ಅಂದರೆ ಈಗಾಗಲೇ ಸುಮಾರು 50 ವರ್ಷಗಳಾಗುವುದಿದೆ. ಅವತ್ತಿನಿಂದ ನಾನು ಪತ್ರಿಕಾ ಗೆಳೆಯರ ಜೊತೆಯಲ್ಲಿ ಒಂದು ಆತ್ಮೀಯ ಸಂಬಂಧನ ಇಟ್ಕೊಂಡು ಬಂದವರು. ನಾವೆಲ್ಲ ಬಂದಿದ್ದು ರಾಜಕಾರಣಕ್ಕಿಂತ ಹೆಚ್ಚಿಗೆ ಜನಪರವಾದ ಚಳುವಳಿಗಳ ಮೂಲಕ ನಾವೆಲ್ಲ ಈ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದವರು. ಗಾಂಧಿಯವರು ತುರ್ತು ಪರಿಸ್ಥಿತಿ ಹೇಳಿದ ಸಂದರ್ಭದಲ್ಲಿ ಈ ಮಾಧ್ಯಮಗಳ ಕತ್ತರಿಸುವಂಥ ಪ್ರಯತ್ನ ಆಯಿತು. ಸಂವಿಧಾನದತ್ತವಾದಂಥ ನಮ್ಮ ನಿಮ್ಮೆಲ್ಲರ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಾಯಿತು. ಎಲ್ಲ ಕಡೆಗಳೂ ಕೂಡ ಮೂಲಭೂತ ಹಕ್ಕುಗಳ ದಮನ ಆಯಿತು. ಮಾತಾಡೋದು ಕಷ್ಟ, ನೇರವಾಗಿ ಹೇಳೋದು ಕಷ್ಟ, ಸರ್ಕಾರನ ಟೀಕೆ ಮಾಡುವುದೇ ಅಪರಾಧ ಅನ್ನೋ ಮಟ್ಟಕ್ಕೆ ವಾತಾವರಣ ಆಯಿತು. ಎಲ್ಲ ವಿರೋಧ ಪಕ್ಷದ ನಾಯಕರುಗಳನ್ನು ಜೈಲಿಗೆ ಹಾಕಿದರು. ಹಾಗಾಗಿ ಪ್ರಜಾಪ್ರಭುತ್ವ ಇದು ಮುಂದೆ ಕಷ್ಟವೇನೋ ದೇಶದಲ್ಲಿ ಇರೋ ಮಟ್ಟಕ್ಕೆ ಆ ವಾತಾವರಣ ಸೃಷ್ಟಿಯಾಗಿತ್ತು. ಅಂಥ ದಿನಗಳಲ್ಲಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರು 2ನೇ ಗಾಂಧಿಯಾಗಿ ಮತ್ತೆ ಪ್ರಜಾಪ್ರಭುತ್ವವನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವ ಒಂದು ದೊಡ್ಡ ಚಳುವಳಿಯನ್ನು ಪ್ರಾರಂಭ ಮಾಡಿದರು ಅವರ ನೇತೃತ್ವದಲ್ಲಿ.
ಅದನ್ನೇ ನಾವು JP ಆಂದೋಲನ ಅಂತ ಕರಿತೀವಿ. ನಾವೆಲ್ಲ ಆಗ ಯುವಕರಾಗಿದ್ವಿ, ಬಿಸಿರಕ್ತರ ತರುಣರಾಗಿದ್ವಿ. ನಾವೆಲ್ಲ ಆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಅವರ ಆಂದೋಲನದ ಮೂಲಕ ಈ ಸಾರ್ವಜನಿಕ ಕ್ಷೇತ್ರಕ್ಕೆ ಕಾಲಿಟ್ವಿ. ಇತಿಹಾಸನ ತಿಳ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ನಿಮಗೆ ಇತಿಹಾಸ ಹೇಳಿದೆ. ಇವತ್ತು ಪತ್ರಿಕೋದ್ಯಮ ಅನ್ನೋ ಪದ ಬಳಸ್ತಾ ಇದ್ವಿ. ನನಗೆ ಯಾಕೋ ಆ ಪದದ ಬಗ್ಗೆನೇ ಸ್ವಲ್ಪ ಒಂದು ವ್ಯತಿರಿಕ್ತ ಅಭಿಪ್ರಾಯ. ಪತ್ರಿಕೋದ್ಯಮ ಅನ್ನೋದು ಪತ್ರಿಕಾ ರಂಗ ಅಂತ ಬಳಸಿದ್ರೆ ಒಳ್ಳೆಯದೇನೋ ಅಂತ. ಯಾಕೆಂದರೆ ಅದು ಉದ್ಯಮ ಆಗೇ ಕೆಟ್ಟಿದೆ ಅಂತ ನನ್ನ ಭಾವನೆ. ಪತ್ರಿಕೋದ್ಯಮ ಅದು ಕೈಗಾರಿಕೆ ಥರ, ಮತ್ತೊಂದು ಥರ. ಉದ್ಯಮೆದಾರರು ಉದ್ಯಮವನ್ನಾಗಿ ಭಾವಿಸಿದರೆ ಅದರ ಪಾವಿತ್ರ್ಯ ಹೊರಟೋಗುತ್ತೆ, ಅದರ ವೃತ್ತಿನಿಷ್ಠತೆ ಹೊರಟೋಗುತ್ತೆ, ಅದರ ತಾತ್ವಿಕತೆ ಕುಂದುತ್ತೆ. ಹಾಗಾಗಿ ಪತ್ರಿಕೋದ್ಯಮ ಅನ್ನೋಕ್ಕಿಂತ ಪತ್ರಿಕಾ ರಂಗ ಅಂತ. ಏಕೆಂದರೆ ನಮ್ಮ ಸಂವಿಧಾನದಲ್ಲಿ ಪತ್ರಿಕಾ ರಂಗನ ಹೆಸರಿಸದೇ ಇದ್ದರೂ ಕೂಡ ನಾವು ಒಪ್ಪಿಕೊಂಡಿರೋ ಹಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ 3 ಭಾಗ ಇದೆ. ಆದರೆ 4ನೇ ಸ್ತಂಭ ಅದು ಪತ್ರಿಕಾ ರಂಗ ಅಂತ ನಾವು ಹೇಳೋದು. ಹಾಗಾಗಿ 4th ಎಸ್ಟೇಟ್ ಅಂತ ಕರಿತೀವಿ ನಾವು ಈ ಕ್ಷೇತ್ರವನ್ನು. ಇಂಥ 4th ಎಸ್ಟೇಟನ್ನು ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ಕರೀತಾರೆ. ವಾಚ್ ಡಾಗ್ ಅಂತ ಹೇಳ್ತಾರೆ, ವಾಚ್ ಡಾಗ್ ಆಫ್ ಡೆಮಾಕ್ರಸಿ ಅಂತ. ಹಾಗಾಗಿ ಇಷ್ಟೊಂದು ಇದರ ಮೇಲೆ ಜವಾಬ್ದಾರಿ, ಹೊಣೆಗಾರಿಕೆ, ದೇಶದ ಪ್ರಜಾಪ್ರಭುತ್ವವನ್ನು ಸಂರಕ್ಷಣೆ ಮಾಡಬೇಕಾದಂಥ, ಜತನದಿಂದ ಕಾಪಿಡಬೇಕಾದಂಥ ವಾಚ್ ಡಾಗ್ಗೆ ಪತ್ರಿಕಾ ರಂಗ ಅಂದಮೇಲೆ ಅದರ ಕಣ್ಣು, ಕಿವಿ ಎಷ್ಟು ಚುರುಕಾಗಿರಬೇಕು, ಎಷ್ಟು ಸೂಕ್ಷ್ಮವಾಗಿರಬೇಕು ಅನ್ನೋದರ ಗಂಭೀರತೆ ನಮಗೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ.